ಗಲಾಟೆ? ಆಸ್ತಿಗೋಸ್ಕರನೇ ಸರ್ ಇದು, ಇನ್ನೇನಿಲ್ಲ. ನನಗೆ ಇವರು ಮನೆ ಮಾರ್ಬಿಟ್ಟು ನನಗೆ ದುಡ್ಡು ಕೊಡು ಅಂತಾಳೆ, ಹೊರ್ಗಡೆಗೆ ಬಾ ಅಂತ. ನನ್ನ ಆಸ್ತಿ ಬೇಕಾ, ನಾನು ಬೇಕಾ ಅಂತ ಕೇಳಿದರೆ ಇಲ್ಲ ನನಗೆ ದುಡ್ಡು ಮುಖ್ಯ, ದುಡ್ಡೇ ಬೇಕು ನನಗೆ, ನೀನು ಬೇಡ ಅಂತ ಜನಗಳ ಮುಂದೆ ಮಾತ್ರ ನನಗೆ ಗಂಡ ಬೇಕು ಅಂತ ಹೇಳ್ಕೊಂಡು ತಿರುಗೋದು. ಈಗ ನಾನು ಕರೆದ್ರೆ ನನ್ನ ಜೊತೆ ಬರಲ್ಲ. ಜಡ್ಜ್ ಸಾಹೇಬರು ಸಮೇತ ಒಂದು 4-5 ಬಾರಿ ಇದನ್ನು ರಿಪೀಟಾಗಿ ಸರ್ ಕೇಳಿದ್ದಾರೆ ಅವಳನ್ನ. ನೀನು ಹೋಗಮ್ಮ, ಏನೇ ತೊಂದರೆ ಆದ್ರೂ ಅವ್ನ ಜವಾಬ್ದಾರಿ ತಗೋತಾನೆ ಅಂತಲೂ ಹೇಳಿದ್ದಾರೆ. ಇವಳು ಬರೋಕ್ಕೆ ರೆಡಿ ಇಲ್ಲ. ನಾನು ಪಾಪಗೋಸ್ಕರ ಸರ್ ನಾನು ಕರಿತಾ ಇದ್ದೀನಿ, ಈಗಲೂ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತಲೂ ನಾನು ಹೇಳಿರೋದು. ಪಾಪಗೋಸ್ಕರ ನಾನು ಇದು ಮಾಡ್ತಿದ್ದೀನಿ ಸರ್. ಹೆಂಡ್ತಿನೂ ಬೇಕು, ಪಾಪನೂ ಬೇಕು. ನಾನು ಹೆಂಡ್ತಿ ಯಾವತ್ತೂ ಹೇಳಿದ್ದೀನಿ, ಬಾರಿ ಬಂದಾಗ್ಲೂ ಇವರು ಪ್ರೆಸ್ಸರ್ಗೆ ಇವಳು ಕೊಟ್ಟಿದ್ದಾಳೆ, ಗಂಡ ಬಿಟ್ಟು ಹೋಗಿದ್ದಾನೆ, ಬಂದೇ ಇಲ್ಲ ಮನೆಗೆ ಅಂತ ಹೇಳ್ತಾರೆ. ಪ್ರತಿ ಇಯರ್ಗೂ 1 ಇಯರ್ ನಾನು ತಪ್ಪಿಸ್ಕೊಂಡಿಲ್ಲ ಸರ್. ಅದರಲ್ಲಿ ಡಾಕ್ಯುಮೆಂಟ್ ಸಮೇತ ಇದೆ, ಅದನ್ನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲ ನನ್ನ ಹತ್ರ ರೆಕಾರ್ಡು ಇದೆ, ವೀಡಿಯೋ ಕ್ಲಿಪ್ ಇದೆ. ನಾನು ಬಂದಿರೋದು ಕೋರ್ಟಿಗೆ ಎಲ್ಲ ಪ್ರೆಸೆಂಟ್ ಮಾಡ್ತೀನಿ ಸರ್ ನಿಮ್ಮ ಹತ್ರ. ನಂದು ಇಷ್ಟೇ. ಹೌದು ಸರ್, ನನಗೆ ಟಾರ್ಚರ್ ಕೊಟ್ಟಿರೋದು. ನನ್ನ ವೀಡಿಯೋ ರೆಕಾರ್ಡು ಇದೆ, ಕ್ಲಿಪ್ ರೆಕಾರ್ಡು ಇದೆ. ನೀವು ದಯವಿಟ್ಟು ಅದನ್ನು ಹಾಕಬೇಕು. ನಮಗೆ ಸಮಾಜದಲ್ಲಿ ಸರ್ ನೋಡಿ, ನಮಗೇನು ಗೊತ್ತಿಲ್ಲದ್ರೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಹೇಳ್ಕೊಬಂದು ಇದು ಉದ್ದೇಶಪೂರ್ವಕವಾಗಿ ಅವಳು ಮಾಡಿರೋದು ಸರ್. ಬೇಕು ಅಂತಲೇ ಮಾಡಿರೋದು, ಹಣಕ್ಕೋಸ್ಕರ ಮತ್ತು ಆಸ್ತಿಗೋಸ್ಕರ. ಇದು ಉದ್ದೇಶಪೂರ್ವಕವಾಗಿ ನನಗೆ ಮೇಲಧಿಕಾರಿಗಳೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಮಾಡಿರೋದು. ನಮ್ಮ ತಾಯಿಗೆ ಚಪ್ಪಲಿ ಹೊಡೆಯೋಕ್ಕೆ ಹೋಗ್ತಾಳೆ, ಹಾರ್ಟ್ ಪೇಷಂಟ್ ಅವರು. ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ. ಅವ್ರ ಪಾಡಿಗೆ ಅವ್ರು ಇದ್ದರೂ ಸಹ ಮೇಲ್ಗಡೆಯಿಂದ ಕಲ್ಲೇ ತಾಕೋದು, ಕಿಟಕಿ ಹೊಡೆದಾಕೋದು, ಗ್ಲಾಸ್ ಹೊಡೆದಾಕೋದು, ಎಳ್ಳು ತಟ್ಟೆ ನೀರು ಹಚ್ಚೋದು, ಪ್ರತಿ ಬಾರಿ ಇದನ್ನು ಮಾಡಿದ್ದಾಳೆ. ಅವರು ಸಹಿಸ್ಕೊಂಡು ಸುಮ್ಮನೆ ಆಗಿದ್ದಾರೆ. ಅದಕ್ಕೆ ಮನೆಗೆ ಬರೋಲ್ಲ ಸರ್. ಅವರು ಅಕ್ಕಂಗಿರು ನೋಡ್ಕೊತಾರೆ. ಅಲ್ಲಿಗೆ ಹೋದರೆ ನನಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾಳೆ. ಆಯಿತು ಬಂದರು ಸರಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದ್ರೂ ಅದು ಫೋನಲ್ಲಿ ಮಾತ್ರ ಸ್ಮೂತಾಗಿ ಮಾತಾಡ್ತಾಳೆ. ಸರಿ ಬರ್ತೀನಿ ಅಂದಾಗ ಇಲ್ಲಿ ಬಂದಾಗ ಕೆಟ್ಟ ಅವಾಚ್ಯ ಶಬ್ದಗಳಿಂದೆಲ್ಲ ಬೈಯೋದು, ಆಕ್ಸಿಡೆಂಟ್ ಆಗೋಗಿ ಸಾಯಾಸ, ಇಷ್ಟು ಮಾತ್ರ ಮಾಡ್ತಿದ್ದಾಳೆ ಸರ್. ಆಸ್ತಿಗೋಸ್ಕರನೇ ಸರ್ ಇದು, ಇನ್ನೇನಿಲ್ಲ. ನನಗೆ ಇವರು ಮನೆ ಮಾರ್ಬಿಟ್ಟು ನನಗೆ ದುಡ್ಡು ಕೊಡು ಅಂತಾಳೆ, ಹೊರ್ಗಡೆಗೆ ಬಾ ಅಂತ. ನನ್ನ ಆಸ್ತಿ ಬೇಕಾ, ನಾನು ಬೇಕಾ ಅಂತ ಕೇಳಿದರೆ ಇಲ್ಲ ನನಗೆ ದುಡ್ಡು ಮುಖ್ಯ, ದುಡ್ಡೇ ಬೇಕು ನನಗೆ, ನೀನು ಬೇಡ ಅಂತ ಜನಗಳ ಮುಂದೆ ಮಾತ್ರ ನನಗೆ ಗಂಡ ಬೇಕು ಅಂತ ಹೇಳ್ಕೊಂಡು ತಿರುಗೋದು. ಈಗ ನಾನು ಕರೆದ್ರೆ ನನ್ನ ಜೊತೆ ಬರಲ್ಲ. ಜಡ್ಜ್ ಸಾಹೇಬರು ಸಮೇತ ಒಂದು 4-5 ಬಾರಿ ಇದನ್ನು ರಿಪೀಟಾಗಿ ಸರ್ ಕೇಳಿದ್ದಾರೆ ಅವಳನ್ನ. ನೀನು ಹೋಗಮ್ಮ, ಏನೇ ತೊಂದರೆ ಆದ್ರೂ ಅವ್ನ ಜವಾಬ್ದಾರಿ ತಗೋತಾನೆ ಅಂತಲೂ ಹೇಳಿದ್ದಾರೆ. ಇವಳು ಬರೋಕ್ಕೆ ರೆಡಿ ಇಲ್ಲ. ನಾನು ಪಾಪಗೋಸ್ಕರ ಸರ್ ನಾನು ಕರಿತಾ ಇದ್ದೀನಿ, ಈಗಲೂ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತಲೂ ನಾನು ಹೇಳಿರೋದು. ಪಾಪಗೋಸ್ಕರ ನಾನು ಇದು ಮಾಡ್ತಿದ್ದೀನಿ ಸರ್. ಹೆಂಡ್ತಿನೂ ಬೇಕು, ಪಾಪನೂ ಬೇಕು. ನಾನು ಹೆಂಡ್ತಿ ಯಾವತ್ತೂ ಹೇಳಿದ್ದೀನಿ, ಬಾರಿ ಬಂದಾಗ್ಲೂ ಇವರು ಪ್ರೆಸ್ಸರ್ಗೆ ಇವಳು ಕೊಟ್ಟಿದ್ದಾಳೆ, ಗಂಡ ಬಿಟ್ಟು ಹೋಗಿದ್ದಾನೆ, ಬಂದೇ ಇಲ್ಲ ಮನೆಗೆ ಅಂತ ಹೇಳ್ತಾರೆ. ಪ್ರತಿ ಇಯರ್ಗೂ 1 ಇಯರ್ ನಾನು ತಪ್ಪಿಸ್ಕೊಂಡಿಲ್ಲ ಸರ್. ಅದರಲ್ಲಿ ಡಾಕ್ಯುಮೆಂಟ್ ಸಮೇತ ಇದೆ, ಅದನ್ನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲ ನನ್ನ ಹತ್ರ ರೆಕಾರ್ಡು ಇದೆ, ವೀಡಿಯೋ ಕ್ಲಿಪ್ ಇದೆ. ನಾನು ಬಂದಿರೋದು ಕೋರ್ಟಿಗೆ ಎಲ್ಲ ಪ್ರೆಸೆಂಟ್ ಮಾಡ್ತೀನಿ ಸರ್ ನಿಮ್ಮ ಹತ್ರ. ನಂದು ಇಷ್ಟೇ. ಹೌದು ಸರ್, ನನಗೆ ಟಾರ್ಚರ್ ಕೊಟ್ಟಿರೋದು. ನನ್ನ ವೀಡಿಯೋ ರೆಕಾರ್ಡು ಇದೆ, ಕ್ಲಿಪ್ ರೆಕಾರ್ಡು ಇದೆ. ನೀವು ದಯವಿಟ್ಟು ಅದನ್ನು ಹಾಕಬೇಕು. ನಮಗೆ ಸಮಾಜದಲ್ಲಿ ಸರ್ ನೋಡಿ, ನಮಗೇನು ಗೊತ್ತಿಲ್ಲದ್ರೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಹೇಳ್ಕೊಬಂದು ಇದು ಉದ್ದೇಶಪೂರ್ವಕವಾಗಿ ಅವಳು ಮಾಡಿರೋದು ಸರ್. ಬೇಕು ಅಂತಲೇ ಮಾಡಿರೋದು, ಹಣಕ್ಕೋಸ್ಕರ ಮತ್ತು ಆಸ್ತಿಗೋಸ್ಕರ. ಇದು ಉದ್ದೇಶಪೂರ್ವಕವಾಗಿ ನನಗೆ ಮೇಲಧಿಕಾರಿಗಳೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಮಾಡಿರೋದು. ನಮ್ಮ ತಾಯಿಗೆ ಚಪ್ಪಲಿ ಹೊಡೆಯೋಕ್ಕೆ ಹೋಗ್ತಾಳೆ, ಹಾರ್ಟ್ ಪೇಷಂಟ್ ಅವರು. ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ. ಅವ್ರ ಪಾಡಿಗೆ ಅವ್ರು ಇದ್ದರೂ ಸಹ ಮೇಲ್ಗಡೆಯಿಂದ ಕಲ್ಲೇ ತಾಕೋದು, ಕಿಟಕಿ ಹೊಡೆದಾಕೋದು, ಗ್ಲಾಸ್ ಹೊಡೆದಾಕೋದು, ಎಳ್ಳು ತಟ್ಟೆ ನೀರು ಹಚ್ಚೋದು, ಪ್ರತಿ ಬಾರಿ ಇದನ್ನು ಮಾಡಿದ್ದಾಳೆ.